ಚಾಕ್ಲೇಟ್ ಕೇಕ್ ಅಂದರೆ ಎಲ್ಲರಿಗೂ ಇಷ್ಟನೇ, ಹಾಗೆ ಮಕ್ಕಳಿಗಂತೂ ತುಂಬಾ ಫೇವ್ರೇಟ್. ಅದಕ್ಕೆ ಇವತ್ತು ಮನೆಯಲ್ಲಿ ತುಂಬ ಸುಲಭದಲ್ಲಿ ಮೊಟ್ಟೆನ ಬಳಸದೆ ಪ್ರೆಷರ್ ಕುಕ್ಕರ್ನಲ್ಲಿ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ಸುಷ್ಮಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಚಾಕ್ಲೇಟ್ ಕೇಕ್ ಮಿಕ್ಸಿಂಗ್ ಶುರು ಮಾಡೋ ಮುಂಚೆ ಮುಖ್ಯವಾಗಿ 2 ಪ್ರಿಪ್ರೇಷನ್ ಮಾಡ್ಕೋಬೇಕು. ಮೊದಲಿಗೆ ನೀವು ಯಾವುದ್ರಲ್ಲಿ ಕೇಕ್ ಮಾಡ್ತೀರಾ ಆ ಕೇಕ್ ಟಿನ್ನ ಅಥವಾ ಆ ಕೇಕ್ ಪಾತ್ರೆನ ಚೆನ್ನಾಗಿ ಎಣ್ಣೆ ಅಥವಾ ಬೆಣ್ಣೆನ ಹಾಕಿ ಎಲ್ಲ ಕಡೆ ಸವರ್ಕೋಬೇಕು, ಎಲ್ಲ ಕಡೆ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು. ಹಾಗೆ ನೀವು ಬಟರ್ ಶೀಟನ್ನು ಸಹ ಉಪಯೋಗಿಸ್ಕೋಬೋದು, ಇಲ್ಲ ಅಂದರೂ ತೊಂದರೆ ಇಲ್ಲ. ನಿಮ್ಗೆ ಬೇಕಿದ್ದರೆ ಜನರಲ್ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಪ್ರೆಷರ್ ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೋಬೇಕು, ಮುಂಚೆನೇ ಬಿಸಿಯಾಗಿ ಇಟ್ಕೋಬೇಕು. ಅದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಈ ಪ್ರೆಷರ್ ಕುಕ್ಕರ್ನ ಒಲೆ ಮೇಲೆ ಇಡಿ. ಹಾಗೆ ಒಳಗಡೆ ಇರೋ ಗ್ಯಾಸ್ ಕಿಟ್ ಮತ್ತು ವೆಯ್ಟನ್ನು ಹಾಕೋಬಾರ್ದು. ಈ ರೀತಿಯಾಗಿ ಸ್ಟ್ಯಾಂಡನ್ನು ಉಪಯೋಗಿಸ್ಕೋಬೇಕು. ಒಳಗಡೆ ಈ ರೀತಿ ಮಧ್ಯದಲ್ಲಿಟ್ಟು ಗ್ಯಾಸ್ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಸಿಯಾಗಲಿಕ್ಕೆ ಇಡಿ. ಅಷ್ಟರಲ್ಲಿ ನಾವು ಕೇಕ್ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಕೇಕ್ ಮಿಕ್ಸಿಂಗ್ ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದಕ್ಕೆ ಅರ್ಧ ಕಪ್ ಮೊಸರು, ಅರ್ಧ ಕಪ್ ಆಯಿಲ್, ಕುಕ್ಕಿಂಗ್ ಆಯಿಲ್ ಅಥವಾ ರಿಫೈನ್ಡ್ ಆಯಿಲ್, ಇಲ್ಲ ನಿಮ್ಮ ಮನೇಲಿ ಯಾವ್ದು ಬಳಸ್ತೀರಾ ಅದೇ ಆಯಿಲನ್ನು ಹಾಕಿ. ಬಟ್ ತುಂಬ ಸ್ಟ್ರಾಂಗ್ ಸ್ಮೆಲ್ ಇರೋ ಎಣ್ಣೆನ ಬಳಸೋದು ಬೇಡ. ಹಾಗೆ 1 ಕಪ್ ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಹಿಟ್ಟಿಗೆ 1 ಕಪ್ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಚಾಕ್ಲೇಟ್ಸ್ ಹಾಕ್ತಾ ಇದ್ದೀನಿ, ಹಾಗಾಗಿ ನಾನಿಲ್ಲಿ 1 ಕಪ್ ಅಷ್ಟೇ ಸಕ್ಕರೆ ಪುಡಿನ ಬಳಸ್ತಾ ಇದ್ದೀನಿ. ನೀವು 1/4 ಕಪ್ಪಷ್ಟು ಹಾಕ್ಕೊಳ್ಬೋದು. ಹಾಗೆ 3 ಚೆನ್ನಾಗಿ ಮಿಕ್ಸ್ ಮಾಡಿ ಕ್ರೀಮ್ ಥರ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಆದಮೇಲೆ 1.5 ಕಪ್ಪಷ್ಟು ಮೈದಾ ಅಥವಾ ಗೋಧಿ ಹಿಟ್ಟು ಯಾವ್ದು ಬೇಕಾದರೂ ಬಳಸ್ಬೋದು. ಟೇಸ್ಟಲ್ಲಿ ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ. ಹಾಗೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಅಥವಾ ಕುಕ್ಕಿಂಗ್ ಸೋಡಾ, ಹಾಗೆ 1/4 ಕಪ್ಪಷ್ಟು ಕೊಕೊ ಪೌಡರ್ ಅಥವಾ ಚಾಕ್ಲೇಟ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಫಾಸ್ಟ್ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಸ್ಲೋ ಆಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟೇನು ಇಲ್ಲದೆ ಇರೋ ಥರ ಸ್ಮೂತಾಗಿ ಮಿಕ್ಸ್ ಆಗಬೇಕು. ಮತ್ತು ಎಕ್ಸ್ಟ್ರಾ ನೀರನ್ನು ಏನು ಬಳಸಬೇಡಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಆಗಿದೆ. ಈಗ ನೀವು ಅರ್ಧ ಗ್ಲಾಸಷ್ಟು ಹಾಲನ್ನು ತಗೊಳ್ಳಿ, ಸ್ವಲ್ಪನೇ ಹಾಕಿ ಮತ್ತೆ ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ತುಂಬ ಫಾಸ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ, ಈ ರೀತಿ ಸ್ಲೋ ಆಗಿ ಮಿಕ್ಸ್ ಮಾಡಿ. ಮತ್ತು ಹಾಲನ್ನು ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಹದ ಬರಬೇಕು. ಇಡ್ಲಿ ಹಿಟ್ಟಿದೆ ಅಲ್ಲ, ಆ ಹದ ಬಂದರೆ ಕರೆಕ್ಟ್ ಆಗುತ್ತೆ. ಅದಕ್ಕಿಂತ ತೆಳ್ಳಗೆ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಿಕ್ಕಾಗೇ ಇರಲಿ. ಹಾಗೆ ಮಿಕ್ಸ್ ಮಾಡ್ಕೊಂಡಿರೋ ಕೇಕ್ ಮಿಕ್ಸ್ಚರ್ನ ಮುಂಚೆನೇ ಗ್ರೀಸ್ ಮಾಡ್ಕೊಂಡಿರೋ ಕೇಕ್ ಟಿನ್ಗೆ ಹಾಕಿ ಒಂದು ಸಲ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಅದರೊಳಗೆ ಏರ್ ಬಬಲ್ಸ್ ಇದ್ರೆ ರಿಲೀಸ್ ಆಗುತ್ತೆ. ಇನ್ನು ಮುಂಚೆನೇ ಹೇಳಿದ ಹಾಗೆ ಇಲ್ಲಿ ಚಾಕ್ಲೇಟ್ಸ್ ಬಳಸ್ತಾ ಇದ್ದೇನೆ. ನಾರ್ಮಲ್ ಚಾಕ್ಲೇಟ್ನ ಸಣ್ಣದಾಗಿ ಕಟ್ ಮಾಡಿ ಕೇಕ್ ಮಿಕ್ಸ್ಚರ್ ಮೇಲೆ ಹಾಕಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಆ ಕೇಕ್ ಟಿನ್ನ ಮುಂಚೆನೇ ಬಿಸಿಯಾಗಿರೋ ಕುಕ್ಕರ್ ಒಳಗಡೆ ಮೆಲ್ಲಗೆ ಇಡಿ. ಕುಕ್ಕರ್ ತುಂಬ ಬಿಸಿಯಾಗಿರುತ್ತೆ, ಸ್ವಲ್ಪ ಜಾಗ್ರತೆಯಲ್ಲಿರಿ. ಈ ರೀತಿಯಾಗಿ ಕರೆಕ್ಟಾಗಿ ಮಿಡಲಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 40ರಿಂದ 45 ನಿಮಿಷ ಕುಕ್ ಮಾಡಬೇಕಾಗತ್ತೆ. ಮುಂಚೆನೇ ಹೇಳಿರೋ ಥರ ಗ್ಯಾಸ್ ಕಿಟ್ ಹಾಗೇನೆ ವೆಯ್ಟನ್ನು ಹಾಕೊಳ್ಳೋದು ಬೇಡ. ನೋಡಿ, ಈಗ 40 ನಿಮಿಷ ಆಗಿದೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಟೂತ್ ಪಿಕ್ ಅಥವಾ ಚಾಕುವಿನಿಂದ ಚೆಕ್ ಮಾಡಿ. ಹಿಟ್ಟು ಮತ್ತು ಚಾಕುವಿಗೆ ಅಂಟ್ತಾ ಇದ್ದರೆ ಇನ್ನೂ ಒಂದು 5ರಿಂದ 10 ನಿಮಿಷ ಮತ್ತೆ ಕುಕ್ ಮಾಡ್ಕೋಬೋದು. ಈಗ ಕರೆಕ್ಟಾಗಿ ಆಗಿದೆ, 45 ನಿಮಿಷ ತೊಗೊಂಡಿದೆ ಬೇಕಾಗಲಿಕ್ಕೆ. ಈಗ ಒಂದು ಚಾಕುವಿನಿಂದ ಸೈಡಿಗೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಅದಾದಮೇಲೆ ಈ ರೀತಿ ಒಂದು ಪ್ಲೇಟ್ಗೆ ಟರ್ನ್ ಮಾಡಿ ಹಾಕಿ. ನೋಡಿ, ಕ್ಲೀನಾಗಿ ಬರ್ತಾ ಇದೆ. ಕೇಕ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಚಾಕ್ಲೇಟ್ಸ್ ಇರಲಿ ಅಂತ ಅದೇ ಚಾಕ್ಲೇಟ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆ ಚಾಕ್ಲೇಟ್ಸ್ ಸ್ವಲ್ಪ ಹಾಲನ್ನು ಹಾಕಿ ಡಬಲ್ ಬಾಯ್ಲರ್ ಮೆಥಡ್ನಿಂದ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ.
ನಿಮಗೆ ತುಂಬ ತೆಳ್ಳಗಾಗಿದೆ ಅಂತ ಅನಿಸಿದರೆ ಅದೇ ಮೆಲ್ಟ್ ಆಗಿರೋ ಚಾಕ್ಲೇಟ್ನ ಫ್ರಿಜ್ಜಲ್ಲಿ ಇಟ್ಬಿಡಿ, ಅದು ಸ್ವಲ್ಪ ತಿಕ್ಕಾಗತ್ತೆ. ಇದೆಲ್ಲ ಆಪ್ಷನಲ್ ಅಷ್ಟೇ. ಇನ್ನು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ನಾನು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ. ಇದೇನು ಕಂಪಲ್ಸರಿ ಏನಿಲ್ಲ. ಕೇಕ್ ಆಲ್ರೆಡಿ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಮಕ್ಕಳಿಗೆಲ್ಲ ಈ ರೀತಿಯಾಗಿ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ತುಂಬ ಸುಲಭದಲ್ಲಿ ಕೇಕ್ ಮಾಡಿಕೊಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಇವತ್ತಿನ ಈ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.